ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ಒನ್ ಲೈನರ್ ಕ್ವಶನನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1. ಪ್ರತಿಯೊಂದು ಜೀವಕೋಶ 3 ಪ್ರಮುಖ ಭಾಗಗಳಿಂದ ಕೂಡಿದೆ. 1. ಕೋಶ ಪೊರೆ, 2. ಕೋಶ ದ್ರವ್ಯ, 3. ಕೋಶ ಕೇಂದ್ರ. ಪ್ರಶ್ನೆ 2. ಕೋಶ ಪೊರೆ ಕೋಶ ಕೇಂದ್ರದ ಮಧ್ಯ ಕೋಶ ದ್ರವ್ಯವಿರುತ್ತದೆ. ಪ್ರಶ್ನೆ 3. ಕೋಶ ದ್ರವ್ಯದಲ್ಲಿ ಅನೇಕ ರೀತಿಯ ಕಣದಂಗಗಳು ಕಂಡುಬರುತ್ತವೆ. ಪ್ರಶ್ನೆ 4. ಗಾಲ್ಗಿ ಸಂಕೀರ್ಣ ಜೀವಕೋಶಗಳಿಗೆ ಬೇಕಾದ ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ಪ್ರಶ್ನೆ 5. ಕೋಶಾಂತರ ಜಾಲ ಪ್ರೋಟೀನ್ ಉತ್ಪಾದನೆ ಮತ್ತು ಸಂಗ್ರಹ ಕಾರ್ಯದಲ್ಲಿ ಸಹಾಯಕವಾಗುತ್ತದೆ. ಪ್ರಶ್ನೆ 6. ಕೋಶ ಬೀಜ ಜೀವಕೋಶದ ಮಧ್ಯಭಾಗದಲ್ಲಿದ್ದು ಜೀವಕೋಶದ ಎಲ್ಲಾ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 7. ಜೀವಕೋಶದ ಒಂದು ಭಾಗವಾದ ಅತ್ಯಂತ ಪ್ರಮುಖ ಭಾಗವಾಗಿದ್ದು ಇದರಲ್ಲಿ DNA, RNA ಗಳಿದ್ದು ಇದು ದಾರದಂಥ ರಚನೆಗಳಿಂದ ಕೂಡಿರುತ್ತದೆ. ಪ್ರಶ್ನೆ 8. ಸೆಂಟ್ರಿಯೋಲ್ ಕೋಶ ವಿಭಜನೆಯ ಸಂದರ್ಭದಲ್ಲಿ ಕಪಿರಿನ ಎಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಶ್ನೆ 9. ಲೈಸೋಜೋಮ್ ಜೀವಕೋಶದ ಆತ್ಮಹತ್ಯಾ ಸಂಚಿ ಎಂದು ಕರೆಯುತ್ತಾರೆ. ಪ್ರಶ್ನೆ 10. ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಹುಕ್. ಪ್ರಶ್ನೆ 11. ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದ ವಿಜ್ಞಾನಿ ಲೆವೆನ್ ಹುಕ್. ಪ್ರಶ್ನೆ 12. ಆಸ್ಟ್ರಿಚ್ ಪಕ್ಷಿಯ ವರ್ಟ್ರೆ ಏಕಕೋಶೀಯದಾಗಿದೆ. ಪ್ರಶ್ನೆ 13. ಅಮೀಬಾ, ಯುಗ್ಲಿನ, ಪ್ಯಾರಾಸಿಯಂ ಇವುಗಳು ಏಕಕೋಶೀಯ ಜೀವಿಗಳಾಗಿವೆ. ಪ್ರಶ್ನೆ 14. ದೇಹದ ವಿವಿಧ ಚಟುವಟಿಕೆಯನ್ನು ನಿಯಂತ್ರಿಸಲು ಅಂಗಾಂಶ ಸಹಾಯ ಮಾಡುತ್ತದೆ. ಪ್ರಶ್ನೆ 15. ರಕ್ತ, ಮೂಳೆ, ಅಸ್ಥಿಮಜ್ಜು ಇವುಗಳು ಸಂಯೋಜಕ ಅಂಗಾಂಶವಾಗಿವೆ. ಪ್ರಶ್ನೆ 16. ಚರ್ಮ ಮತ್ತು ನರ ಅನುಲೇಪಕ ಅಂಗಾಂಶವಾಗಿದೆ. ಪ್ರಶ್ನೆ 17. ಸ್ನಾಯು ಅಂಗಾಂಶ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಹೊಂದಿದ್ದು ಚಲನೆಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ 18. ಸಸ್ಯ ಅಂಗಾಂಶವನ್ನು ರಕ್ಷಕ ಅಂಗಾಂಶ, ವಾಹಕ ಅಂಗಾಂಶ, ಆಧಾರ ಅಂಗಾಂಶ ಮತ್ತು ವರ್ಧನ ಅಂಗಾಂಶ ಎಂದು ವಿಭಾಗಿಸಬಹುದು. ಪ್ರಶ್ನೆ 19. ಜೈಲಮ್ ನೀರ್ಗೊಳುವೆ, ಫ್ಲೋಯಮ್ ಆಹಾರ ಕೊಳುವೆ. ಪ್ರಶ್ನೆ 20. ತೆಂಗಿನ ನಾರು ಆಧಾರ ಅಂಗಾಂಶಕ್ಕೆ ಉದಾಹರಣೆ. ಪ್ರಶ್ನೆ 1. ವರ್ಧನ ಅಂಗಾಂಶ ಎಲ್ಲ ಸಸ್ಯ ಅಂಗಾಂಶಗಳ ಉತ್ಪಾದನಾ ಕೇಂದ್ರವಾಗಿದೆ. ಇದು ಯಾವಾಗಲೂ ಬೆಳೆಯುತ್ತಿರುತ್ತದೆ. ಪ್ರಶ್ನೆ 22. ಯಾವುದು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುತ್ತದೆಯೋ ಅದೇ ದ್ರವ್ಯ. ಪ್ರಶ್ನೆ 23. ದ್ರವ್ಯವು ಅಧಿಕ ಉಷ್ಣತೆಯಲ್ಲಿ ಪ್ಲಾಸ್ಮಾ ಸ್ಥಿತಿಯಾಗಿರುತ್ತದೆ. ಪ್ರಶ್ನೆ 24. ಆಕ್ಸಿಅಸಿಟಿಲೀನ್ ಜ್ವಾಲ್ವೆ ಪ್ಲಾಸ್ಮಾ ಸ್ಥಿತಿಗೆ ಉದಾಹರಣೆಯಾಗಿದ್ದು ಇದನ್ನು ಲೋಹದ ಬೆಸುಗೆಯಲ್ಲಿ ಬಳಸುತ್ತಾರೆ. ಪ್ರಶ್ನೆ 25. ಹೀಲಿಯಂ ಅನಿಲ ರೂಪದ ಮೂಲವಸ್ತುವಾಗಿದೆ, ತಟಸ್ಥವಾಗಿರುವ ವಸ್ತುವಾಗಿದೆ. ಪ್ರಶ್ನೆ 26. ರಂಜಕ, ಸೋಡಿಯಂ, ಇಂಗಾಲ ಇವು ಘನರೂಪದ ಮೂಲವಸ್ತುವಾಗಿವೆ. ಪ್ರಶ್ನೆ 27. 109 ಮೂಲ ವಸ್ತುಗಳಿದ್ದು ಪ್ರಾಕೃತಿಕವಾಗಿ 92 ಮಾತ್ರ ಸಿಗುತ್ತವೆ. ಉಳಿದವುಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿರುತ್ತಾರೆ. ಪ್ರಶ್ನೆ 28. ಸೋಡಿಯಂ ಲೋಹವಾಗಿದೆ. ಪ್ರಶ್ನೆ 29. ವಸ್ತುಗಳು ಯಾವುದರಿಂದ ರಚನೆಯಾಗಿವೆ ಎಂದು ತಿಳಿಯಲು ನಡೆಸಿದ ಸಂಶೋಧನೆಯನ್ನು ಆಲ್ಕೆಮಿಯಾ ಅಥವಾ ಕಸವಾದ ಎಂದು ಕರೆಯುತ್ತಾರೆ. ಪ್ರಶ್ನೆ 30. ಬೇರೆ ಬೇರೆ ಮೂಲವಸ್ತುಗಳಲ್ಲಿರುವ ಪರಮಾಣುಗಳು ಭಿನ್ನವಾಗಿರುತ್ತವೆ. ಪ್ರಶ್ನೆ 31. Ag ಬೆಳ್ಳಿ, Au ಚಿನ್ನ, Hg ಪಾದರಸ, Sa ತವರ, Ph ಸೀಸ, Na ಸೋಡಿಯಂ, K ಪೊಟ್ಯಾಸಿಯಂ. ಪ್ರಶ್ನೆ 32. ಪರಮಾಣುಗಳ ವೈವಿಧ್ಯತೆಯೇ ಮೂಲವಸ್ತುಗಳ ಸೃಷ್ಟಿಗೆ ಕಾರಣವಾಗಿದೆ. ಪ್ರಶ್ನೆ 33. ಮೂಲವಸ್ತು ಅಥವಾ ಸಂಯುಕ್ತ ವಸ್ತುವಿನ ಅತ್ಯಂತ ಸ್ವತಂತ್ರ ಕಣವನ್ನು ಅಣು ಎಂದು ಕರೆಯುವರು. ಪ್ರಶ್ನೆ 34. ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತದ ಮೂಲಕ ತಿಳಿಯುವುದಕ್ಕೆ ಅಣುಸೂತ್ರ ಎನ್ನುವರು. ಪ್ರಶ್ನೆ 35. ಪ್ರತಿಫಲನದಲ್ಲಿ ಪತನ ಕೋನ ಪ್ರತಿಫಲನದ ಕೋನಕ್ಕೆ ಸಮನಾಗಿರುವುದು. ಪ್ರಶ್ನೆ 36.
ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ. ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಪಾರ್ಶ್ವ ವಿಪರ್ಯಯಕ್ಕೆ ಒಳಗಾಗುತ್ತದೆ. ಪ್ರಶ್ನೆ 37. ಪ್ರತಿಬಿಂಬ ಕನ್ನಡಿಯು ಹಿಂದಕ್ಕೆ ಉಂಟಾದಂತೆ ಭಾಸವಾದರೆ ಅದನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು. ಪ್ರಶ್ನೆ 38. ನೋಟದ ನೇರಕ್ಕಿಲ್ಲದ ಅಥವಾ ಬೇರೆ ಎತ್ತರದಲ್ಲಿರುವ ದೃಶ್ಯಗಳನ್ನು ನೋಡಲು ಪೆರಿಯೋಸ್ಕೋಪ್ಗಳನ್ನು ಉಪಯೋಗಿಸುತ್ತಾರೆ. ಪ್ರಶ್ನೆ 39. ಸಬ್ಮೇರಿನ್ಗಳಲ್ಲಿ ನೀರಿನ ಮೇಲಿನ ದೃಶ್ಯಗಳನ್ನು ನೋಡಲು ಪೆರಿಯೋಸ್ಕೋಪ್ಗಳನ್ನು ಬಳಸುತ್ತಾರೆ. ಪ್ರಶ್ನೆ 40. ಸಮತಲ ದರ್ಪಣವನ್ನು ಸೌರ ವಲಯಗಳಲ್ಲಿ ಸೂರ್ಯನ ಕಿರಣಗಳು ಓಲೆಯ ಒಳಭಾಗಕ್ಕೆ ಪ್ರತಿಫಲಿಸಲು ಉಪಯೋಗಿಸುತ್ತಾರೆ. ಪ್ರಶ್ನೆ 41. ನುಣುಪಾದ ಮೆರುಗುಗೊಳಿಸುವ ಮೇಲ್ಮೈಯನ್ನು ದರ್ಪಣ ಎನ್ನುತ್ತಾರೆ. ಪ್ರಶ್ನೆ 42. ಸಮತಲ ದರ್ಪಣವನ್ನು ಸೂಕ್ಷ್ಮದರ್ಶಕದಲ್ಲಿ ಬೆಳಕನ್ನು ವಸ್ತುವಿನ ಮೇಲೆ ಬೀಳುವಂತೆ ಮಾಡಲು ಉಪಯೋಗಿಸುತ್ತಾರೆ. ಪ್ರಶ್ನೆ 43. ಕಿರಣಗಳು ತಗ್ಗಿನ ಭಾಗದ ಮೂಲಕ ಪ್ರತಿಫಲಿಸುವಂತಿದ್ದರೆ ಅದು ನಿಮ್ನ ದರ್ಪಣ. ಇಲ್ಲಿ ಕಿರಣಗಳು ಕೇಂದ್ರೀಕೃತವಾಗಿರುತ್ತವೆ. ಪ್ರಶ್ನೆ 44. ಕಿರಣಗಳು ಉಬ್ಬಿನ ಭಾಗದ ಮೂಲಕ ಪ್ರತಿಫಲಿಸುವಂತಿದ್ದರೆ ಅದು ಪೀನ ದರ್ಪಣ. ಇಲ್ಲಿ ಕಿರಣಗಳು ಚದುರುತ್ತವೆ. ಪ್ರಶ್ನೆ 45. ನಿಮ್ನ ದರ್ಪಣದ ಪ್ರಧಾನ ಅಕ್ಷರದ ಸಮಾಂತರವಾಗಿ ಚಲಿಸುವ ಯಾವುದೇ ಕಿರಣವು ಪ್ರತಿಫಲನದ ಬಳಿಕ ಪ್ರಧಾನ ಸಂಗಮದ ಮೂಲಕ ಹಾದುಹೋಗುತ್ತದೆ. ಪ್ರಶ್ನೆ 46. ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬವಾಗಿದ್ದು ಸ್ಥಾನವನ್ನು ಅನುಸರಿಸಿ ವಸ್ತುವಿನ ಗಾತ್ರದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಪ್ರತಿಬಿಂಬವು ತಲೆಕೆಳಗಾಗಿರುತ್ತದೆ. ಪ್ರಶ್ನೆ 47. ಪೀನ ದರ್ಪಣದಲ್ಲಿ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿದ್ದು ನೇರವಾಗಿರುತ್ತದೆ ಮತ್ತು ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ. ಪ್ರಶ್ನೆ 48. ಸತ್ಯ ಪ್ರತಿಬಿಂಬವು ತಲೆಕೆಳಗಾಗಿ ಕಾಣುತ್ತದೆ. ಉದಾಹರಣೆಗೆ ನಿಮ್ನ. ಪ್ರಶ್ನೆ 49. ಮಿಥ್ಯ ಪ್ರತಿಬಿಂಬ ನೇರವಾಗಿ ಕಾಣುತ್ತದೆ ಮತ್ತು ಗಾತ್ರ ಚಿಕ್ಕದಾಗಿರುತ್ತದೆ. ಉದಾಹರಣೆಗೆ ಪೀನ. ಪ್ರಶ್ನೆ 50. ಟಾರ್ಚ್ಲೈಟ್ ಮತ್ತು ಹೆಡ್ಲೈಟ್ಗಳಲ್ಲಿ ಬಲ್ಬನ್ನು ಪ್ರಧಾನ ಸಂಗಮದಲ್ಲಿಟ್ಟಿರುತ್ತಾರೆ. ಇದರಿಂದ ಬೆಳಕು ಪ್ರತಿಫಲಿಸಿ ಸಮಾಂತರವಾಗಿ ಚಲಿಸುತ್ತದೆ. ಪ್ರಶ್ನೆ 51. ಪೀನ ದರ್ಪಣವು ವಸ್ತುವಿನಕ್ಕಿಂತ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ಪ್ರಶ್ನೆ 52. ಪೀನ ದರ್ಪಣವನ್ನು ವಾಹನದ ಹಿನ್ನೋಟವಾಗಿ ಬಳಸುತ್ತಾರೆ ಮತ್ತು ಬೀದಿ ದೀಪಗಳಲ್ಲಿ ಬಳಸುತ್ತಾರೆ. ಪ್ರಶ್ನೆ 53. ಕೆಲೋಡಿಯೋಸ್ಕೋಪ್ ಬಹುರೂಪದರ್ಶಕ ಆವರ್ತ ಪ್ರತಿಫಲನದಿಂದ ಆಕರ್ಷಕ ವಿನ್ಯಾಸಗಳನ್ನು ಪಡೆಯಲು ಉಪಯೋಗಿಸುತ್ತಾರೆ. ಪ್ರಶ್ನೆ 54. ನಾಯಿ ಕೊಡೆ ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರಕ್ಕಾಗಿ ಸಾವಯವ ಪದಾರ್ಥಗಳನ್ನು ಅವಲಂಬಿಸಿದೆ. ಇವುಗಳನ್ನು ಕೊಳೆತಿನಿಗಳು ಎನ್ನುವರು. ಪ್ರಶ್ನೆ 55. ಕೀಟಹಾರಿ ಸಸ್ಯಗಳು ಸಸಾರಜನಕದ ಕೊರತೆಯಿಂದ ಕೀಟಹಾರಿ ಸಸ್ಯಗಳನ್ನು ಅವಲಂಬಿಸಿದೆ. ಉದಾಹರಣೆಗೆ ನೊಣದ ಬೋನು, ಹೂಜಿ ಗಿಡ, ಇಬ್ಬನಿ ಗಿಡ. ಪ್ರಶ್ನೆ 56. ಅಮೀಬಾ ತಮ್ಮ ಆಹಾರವನ್ನು ಮೆತ್ಯಾಪಾದಗಳ ಸಹಾಯದಿಂದ ನೀರಿನಿಂದ ಪಡೆಯುತ್ತವೆ. ಪ್ರಶ್ನೆ 57. ಹೈಡ್ರಾ ಒಂದು ಸರಳ ಬಹುಕೋಶೀಯ ಜೀವಿ. ಇದು ಸ್ಪರ್ಶಾಂಗಗಳ ಸಹಾಯದಿಂದ ಆಹಾರವನ್ನು ಹಿಡಿಯುತ್ತದೆ. ಇವೆರಡರ ಉಸಿರಾಟವನ್ನು ವಿಸರ್ಣಾ ಕ್ರಿಯೆ ಎಂದು ಕರೆಯುತ್ತಾರೆ. ಪ್ರಶ್ನೆ 58. ಎರೆಹುಳು, ಜಿರ್ಲೆ, ಮೀನು, ಕಪ್ಪೆ ಮುಂತಾದ ಮೇಲ್ಮಟ್ಟದ ಜೀವಿಗಳಲ್ಲಿ ನಿರ್ದಿಷ್ಟ ಅಂಗಗಳ ಮೂಲಕ ಜೀರ್ಣಕ್ರಿಯೆ ನಡೆಯುತ್ತದೆ. ಪ್ರಶ್ನೆ 59. ಉಸಿರಾಟವೆಂಬ ಜೀವಕ್ರಿಯೆಯಿಂದ ಶಕ್ತಿಯು ಬಿಡುಗಡೆಯಾಗುತ್ತದೆ. ಇಲ್ಲಿ ರಾಸಾಯನಿಕ ಶಕ್ತಿಯು ಶಾಖ ಶಕ್ತಿಯಾಗಿ ಬಿಡುಗಡೆಯಾಗುತ್ತದೆ. ಪ್ರಶ್ನೆ 60. ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು ಆಮ್ಲಜನಕದ ಸಹಾಯವಿಲ್ಲದೆ ಉಸಿರಾಡಬಲ್ಲವು. ಪ್ರಶ್ನೆ 61. ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಉಪಯೋಗಿಸುತ್ತವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇಂಗಾಲದ ಡೈ ಆಕ್ಸೈಡನ್ನು ಉಪಯೋಗಿಸುತ್ತವೆ. ಅಂದರೆ ಸಸ್ಯಗಳು ರಾತ್ರಿ ಇಂಗಾಲದ ಡೈ ಆಕ್ಸೈಡ್ ಬಿಡುಗಡೆಗೊಳಿಸುತ್ತವೆ, ಹಗಲಿನಲ್ಲಿ ಆಮ್ಲಜನಕವನ್ನು ಬಿಡುಗಡೆಗೊಳಿಸುತ್ತವೆ. ಪ್ರಶ್ನೆ 62. ಅಮೀಬಾ ಮತ್ತು ಹೈಡ್ರಾ ಉಸಿರಾಟ ಕ್ರಿಯೆಗೆ ವಿಶೇಷ ಅಂಗಗಳಿಲ್ಲ. ಇವು ವಿಸರಣೆಯಿಂದ ಉಸಿರಾಡುತ್ತವೆ. ಪ್ರಶ್ನೆ 63. ಎರೆಹುಳು, ಜಿಗಣೆ ಇವುಗಳಿಗೂ ಉಸಿರಾಟ ಕ್ರಿಯೆ ವಿಶೇಷ ಅಂಗಗಳಿಲ್ಲ. ತೇವಭರಿತ
ಚರ್ಮದಿಂದ ವಿಸರ್ಣಾ ಕ್ರಿಯೆಯಿಂದ ಉಸಿರಾಡುತ್ತವೆ. ಪ್ರಶ್ನೆ 64. ಭೂವಾಸಿ ಕಪ್ಪೆಯು ತೇವಭರಿತ ಚರ್ಮ ಮತ್ತು ಶ್ವಾಸಕೋಶದಿಂದ ಉಸಿರಾಡುತ್ತದೆ. ಪ್ರಶ್ನೆ 65. ಸೇವಿಸುವ ಆಹಾರ ಜೀವಕೋಶಗಳ ಕ್ರಿಯೆಗೆ ಅತ್ಯವಶ್ಯಕವಾದದ್ದು. ಪ್ರಶ್ನೆ 66. ಏಕಕೋಶೀಯ ಜೀವಿಗಳು ಆಹಾರವನ್ನು ನೇರವಾಗಿ ಪಡೆದು ವಾತಾವರಣಕ್ಕೆ ನೇರವಾಗಿ. ಪ್ರಶ್ನೆ 67. ಕೆಳವರ್ಗದ ಸಸ್ಯಗಳಾದ ಫಂಗಗಳಲ್ಲಿ ಆಹಾರವು ವಿಸರಣೆ ಕ್ರಿಯೆಯಿಂದ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಪ್ರಶ್ನೆ 68. ಮಾನವನ ದೇಹದಲ್ಲಿ ಸಾಗಣಿಕಾ ವ್ಯೂಹದಲ್ಲಿ ಹೃದಯ, ರಕ್ತನಾಳ, ರಕ್ತವನ್ನು ಒಳಗೊಂಡ ಸಾಗಣಿಕಾ ವ್ಯೂಹವಿದೆ. ಪ್ರಶ್ನೆ 69. ಅಪಧಮನಿಗಳಲ್ಲಿ ಹರಿಯುವಾಗ ರಕ್ತ ಅಲೆಗಳಂಥ ಚಲನೆ ಉಂಟಾಗುತ್ತದೆ. ಇದನ್ನು ನಾಡಿ ಎಂದು ಕರೆಯುತ್ತಾರೆ. ಪ್ರಶ್ನೆ 70. ಅಪಧಮನಿ, ಲೋಮನಾಳ ಇವು ಹೃದಯದ ರಕ್ತನಾಳಗಳು. ಪ್ರಶ್ನೆ 71. ಆಮ್ಲಜನಕ ರಹಿತ ರಕ್ತ ಶಾಶ್ವತ ಪರಿಚಲನೆಯಲ್ಲಿರುತ್ತದೆ. ಪ್ರಶ್ನೆ 72. ಆಮ್ಲಜನಕ ಸಹಿತ ರಕ್ತ ದೈಹಿಕ ಪರಿಚಲನೆಯಲ್ಲಿರುತ್ತದೆ. ಪ್ರಶ್ನೆ 73. ರಕ್ತ ದ್ರವರೂಪದ ಅಂಗಾಂಶವಾಗಿದೆ. ರಕ್ತವನ್ನು 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ರಕ್ತದಲ್ಲಿ ದ್ರವರೂಪದ ರಕ್ತ, ಘನರೂಪದ ರಕ್ತ ಎಂದು ವಿಂಗಡಿಸಬಹುದು. ಪ್ಲಾಸ್ಮಾ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಕಿರುತಟ್ಟೆ ಇವು ರಕ್ತದ 4 ಗುಂಪುಗಳು ಅಥವಾ ವಿಧಗಳು. ಪ್ರಶ್ನೆ 74. ಪ್ಲಾಸ್ಮಾ ದ್ರವರೂಪದ ರಕ್ತವಾಗಿದೆ. ಇದರಲ್ಲಿ ಶೇಕಡಾ 90ರಷ್ಟು ಭಾಗ ನೀರು ಇದೆ. ಪ್ರಶ್ನೆ 75. ಕೆಂಪು ರಕ್ತಕಣ ಇದು ಘನರೂಪದ್ದಾಗಿದೆ. ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣಕವನ್ನು ಹೊಂದಿದೆ. ಇದು ಆಮ್ಲಜನಕವನ್ನು ದೇಹದ ನಾನಾ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ಪ್ರಶ್ನೆ 76. ಬಿಳಿ ರಕ್ತಕಣ ಇದು ಘನರೂಪದ್ದಾಗಿದೆ. ಇದು ರೋಗಗಳನ್ನು ನಾಶಪಡಿಸುತ್ತದೆ. ಪ್ರಶ್ನೆ 77. ಕಿರುತಟ್ಟೆ ಘನರೂಪವನ್ನು ಹೊಂದಿದೆ. ರಕ್ತ ಹೆಪ್ಪುಗಟ್ಟುವಲ್ಲಿ ಸಹಾಯ ಮಾಡುವ ವಿಟಮಿನ್ ಕೆ. ಪ್ರಶ್ನೆ 78. ಪ್ಲಾಸ್ಮಾ ಮತ್ತು ಕೆಂಪು ರಕ್ತಕಣಗಳಲ್ಲಿರುವ ಆಂಟಿಜನ್ ಮತ್ತು ಆಂಟಿಬಾಡಿಗಳೆಂಬ ಸಸಾರಜನಕಗಳ ಆಧಾರದ ಮೇಲೆ ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪ್ರಶ್ನೆ 79. ಶಸ್ತ್ರಕ್ರಿಯೆಯ ನಂತರ ರೋಗಿಗೆ ರಕ್ತವನ್ನು ನೀಡುವುದಕ್ಕೆ ರಕ್ತಪೂರಣ ಎನ್ನುವರು. ಪ್ರಶ್ನೆ 80. ರಕ್ತದ ಬಣ್ಣ ಮಾನವರಲ್ಲಿ ಕೆಂಪು, ಜಿರಳೆಯಲ್ಲಿ ಬಿಳಿ, ಸಿಗಡಿ ಮೀನುಗಳಲ್ಲಿ ಹಸಿರು ಮತ್ತು ನಕ್ಷತ್ರ ಮೀನುಗಳಲ್ಲಿ ನೀಲಿ ಇರುತ್ತದೆ. ಪ್ರಶ್ನೆ 81. ಪ್ರಾಣಿಗಳಂತೆ ಸಸ್ಯಗಳು ಉಸಿರಾಟಕ್ಕೆ ಆಮ್ಲಜನಕವನ್ನು ಉಪಯೋಗಿಸುತ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ, ಬಂತು ಹುಳು, ಕೊಕ್ಕೆ ಹುಳು ಇವು ಸಜೀವಿಗಳಿಂದ ಆಹಾರ ಪಡೆಯುತ್ತವೆ. ಇವುಗಳನ್ನು ಪರೋಪಕಾರಿ ಜೀವಿಗಳೆಂದು ಕರೆಯುತ್ತಾರೆ. ಸೆರೆಬ್ರಮ್ ಜ್ಞಾನೇಂದ್ರಿಯಗಳ ಸಂದೇಶವನ್ನು ಗ್ರಹಿಸುತ್ತವೆ ಹಾಗೂ ಜ್ಞಾಪಕದ ಕೇಂದ್ರವಾಗಿರುವುದರಿಂದ ಮುಮ್ಮೆದುಳು ಇದು ಅತಿ ಗಟ್ಟಿಯಾದ ದೊಡ್ಡದಾಗಿರುತ್ತದೆ. ಪ್ರಶ್ನೆ 82. ಹಿಮ್ಮೆದುಳು ಇದು ಸ್ನಾಯುಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 83. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ನರವ್ಯೂಹ ಸಹಾಯ ಮಾಡುತ್ತದೆ. ಪ್ರಶ್ನೆ 84. ಅಮೀಬಾ ತನ್ನ ಕೋಶಪೊರೆಯಿಂದ ಅಥವಾ ಕೋಶದ ಮೇಲ್ಮೈಯಿಂದ ಪ್ರಚೋದನೆಯನ್ನು ಗ್ರಹಿಸುತ್ತದೆ. ಪ್ಲನೇರಿಯಾ ನರಗ್ರಂಥಿಗಳಿಂದ, ಎರೆಹುಳು ಮತ್ತು ಕೀಟಗಳಲ್ಲಿ ನರಗ್ರಂಥಿಗಳಿಂದ ಆದ ಮೆದುಳು ಇರುತ್ತದೆ. ಪ್ರಶ್ನೆ 85. ಹೈಡ್ರಾ, ಪ್ಲನೇರಿಯಾ ಸರಳ ಬಹುಕೋಶೀಯ ಜೀವಿಗಳಾಗಿವೆ. ಪ್ರಶ್ನೆ 86. ಮೀನು, ಕಪ್ಪೆ, ಪಕ್ಷಿ, ಸರೀಸೃಪ, ಸಸ್ತನಿಗಳಲ್ಲಿ ಸಂಕೀರ್ಣವಾದ ನರವ್ಯೂಹ ಇರುತ್ತದೆ. ಪ್ರಶ್ನೆ 87. ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು ಅತ್ಯಂತ ದೊಡ್ಡದಾಗಿದೆ. ಇದು ಜ್ಞಾನೇಂದ್ರಿಯಗಳಿಂದ ಬರುವ ಸಂದೇಶಗಳನ್ನು ಗ್ರಹಿಸುತ್ತದೆ. ಇದು ಜ್ಞಾಪಕ ಶಕ್ತಿಯ ಕೇಂದ್ರವಾಗಿದೆ. ಪ್ರಶ್ನೆ 88. ಮಧ್ಯದ ಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳನ್ನು ಸೇರಿರುತ್ತದೆ. ಪ್ರಶ್ನೆ 89. ಜ್ಞಾನವಾಹಿ ನರಗಳನ್ನು ಮೆದುಳಿಗೆ ಸಂದೇಶಗಳನ್ನು ರವಾನಿಸುತ್ತದೆ. ಮೆದುಳಿನ ಪ್ರತಿಕ್ರಿಯೆಗಳನ್ನು ಕ್ರಿಯಾವಾಹಿ ನರಗಳಿಗೆ ತಲುಪಿಸುವಲ್ಲಿ ಮೆದುಳು ಬಳ್ಳಿ ಸಹಾಯ ಮಾಡುತ್ತದೆ. ಪ್ರಶ್ನೆ 90. ಜ್ಞಾನವಾಹಿ ನರಗಳು ಸಂದೇಶಗಳನ್ನು ಮೆದುಳಿಗೆ ತಲುಪಿಸುತ್ತೆ. ಕ್ರಿಯಾವಾಹಿ ನರಗಳು ಪ್ರತಿಕ್ರಿಯೆಯನ್ನು
ಸ್ನಾಯು ಹಾಗೂ ಗ್ರಂಥಿಗಳಿಗೆ ತಿಳಿಸುತ್ತೆ. ಪ್ರಶ್ನೆ 91. ಸಸ್ಯಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಹಾರ್ಮೋನುಗಳಿಂದ ಮಾಡುತ್ತವೆ. ಸಸ್ಯಗಳಲ್ಲಿ ನರವ್ಯೂಹ ಕಂಡು ಬರುವುದಿಲ್ಲ. ಪ್ರಶ್ನೆ 92. ಸಸ್ಯಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ ಎಂದು ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಸರ್ ಜಗದೀಶ್ ಚಂದ್ರ ಬೋಸ್. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗಿದೆ. ಸರ್ ಜಗದೀಶ್ ಚಂದ್ರ ಬೋಸ್. ಪ್ರಶ್ನೆ 93. ಸಸ್ಯಗಳಲ್ಲಿ ಬರುವಂತಹ ಕೆಲವು ಹಾರ್ಮೋನುಗಳೆಂದರೆ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್ ಎಕ್ಸೆಟ್ರಾ. ಪ್ರಶ್ನೆ 94. ಪ್ರಚೋದನೆಗಳಿಂದ ಚಲನೆ ಉಂಟಾಗುತ್ತದೆ. ಉದಾಹರಣೆಗೆ ಸಸ್ಯಗಳು ಚಲಿಸುವುದಿಲ್ಲ, ಆದರೆ ಸಸ್ಯದ ಭಾಗಗಳಲ್ಲಿ ಚಲನೆ ಉಂಟಾಗುತ್ತದೆ. 95 ಕ್ವಶನ್. ಲಿಂಗಾಣುಗಳು ಎಂಬ ಏಕಕೋಶೀಯ ರಚನೆಗಳ ಸಂಯೋಗದಿಂದ ಸಂತಾನೋತ್ಪತ್ತಿ ನಡೆಯುವುದನ್ನು ಲಿಂಗ ರೀತಿಯ ಸಂತಾನೋತ್ಪತ್ತಿ ಎನ್ನುವರು. ಜೀವಿಗಳಲ್ಲಿ ಲಿಂಗಾಣುಗಳ ರಚನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. 96 ಪ್ರಶ್ನೆ. ಪ್ರಾಣಿಗಳಲ್ಲಿ 4 ವಿಧದ ಚಲನೆ ಕಂಡುಬರುತ್ತವೆ. ಪ್ರಶ್ನೆ 1. ಚಲನೆ. ಕೋಶಾಂತರ ಚಲನೆ. ಕೋಶ ವಿಭಜನೆ ಸಂದರ್ಭದಲ್ಲಿ. 2. ಅಮೀಬಾ ಮಾದರಿ ಚಲನೆ. ಕೋಶದ ಚಲನೆಯಿಂದ ಮಿಥ್ಯಾಪಾದ ಉಂಟಾಗಿ. ಪ್ರಶ್ನೆ 3. ಕಶಾಂಗ ಮತ್ತು ರೋಮಿಕ ಭಾಗಗಳಿಂದ ಚಲನೆ. ಉದಾಹರಣೆಗೆ ಯುಗ್ಲಿನ ಮತ್ತು ಪ್ಯಾರಾಸಿಯಂ. 4ನೇದು ಸ್ವಾಂಬಿಕ ಚಲನೆ ಮೇಲ್ಪಟ್ಟದ ಜೀವಿಗಳಲ್ಲಿ. ಪ್ರಶ್ನೆ 2. ಸಸ್ಯಗಳು ಕೂಡ ಲಿಂಗ ರೀತಿಯ ಸಂತಾನೋತ್ಪತ್ತಿ ಮಾಡುತ್ತವೆ. ಪ್ರಶ್ನೆ 3. ಸಸ್ಯದ ಸಂತಾನೋತ್ಪತ್ತಿ ಭಾಗ ಹೂವು. ಪ್ರಶ್ನೆ 4. ಹೂವಿನ ಗಂಡು ಭಾಗ ಕೇಸರ, ಹೆಣ್ಣು ಭಾಗ ಶಲಾಕ. ಪ್ರಶ್ನೆ 5. ಒಂದೇ ಹೂವಿನಲ್ಲಿ ಕೇಸರ ಮತ್ತು ಶಲಾಕ ಎರಡೂ ಇದ್ದರೆ ಇದು ದ್ವಿಲಿಂಗ ಪುಷ್ಪ. ಉದಾಹರಣೆಗೆ ದಾಸವಾಳ. ಪ್ರಶ್ನೆ 6. ಒಂದು ಹೂವಿನಲ್ಲಿ ಶಲಾಕ ಅಥವಾ ಕೇಸರ ಒಂದು ಮಾತ್ರ ಇದ್ದರೆ ಅದು ಏಕಲಿಂಗ ಪುಷ್ಪ. ಉದಾಹರಣೆಗೆ ಕುಂಬಳ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಪ್ರಶ್ನೆ 7. ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಪ್ರಶ್ನೆ 8. ಪುರುಷ ಮತ್ತು ಸ್ತ್ರೀ ಜನಾಂಗಗಳು ಒಂದೇ ಪ್ರಾಣಿಯಲ್ಲಿದ್ದರೆ ಅದು ದ್ವಿಲಿಂಗ ಪ್ರಾಣಿ. ಉದಾಹರಣೆಗೆ ಎರೆಹುಳು ಮತ್ತು ಹೈಡ್ರಾ. ಪ್ರಶ್ನೆ 9. ವೀರ್ಯಾಣು ಮತ್ತು ಅಂಡಾಣುಗಳ ಸಂಯೋಗ ಜೀವಿಯ ದೇಹದ ಹೊರಭಾಗದಲ್ಲಿ ನಡೆದರೆ ಅದು ಬಾಹ್ಯ ಗರ್ಭಧಾರಣೆ. ಉದಾಹರಣೆಗೆ ಮೀನು ಮತ್ತು ಕಪ್ಪೆ. ಪ್ರಶ್ನೆ 10. ಸಸ್ತನಿ ಮತ್ತು ಸರೀಸೃಪ ಪಕ್ಷಿಗಳಲ್ಲಿ ಒಳಗರ್ಭಧಾರಣೆ ನಡೆಯುತ್ತದೆ. ಪ್ರಶ್ನೆ 11. ಮಾನವರಲ್ಲಿ ಗರ್ಭಾವಧಿಯ ಕಾಲ 38 ವಾರ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ 7ನೇ ತರಗತಿಯ 2ನೇ ಭಾಗವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತೇನೆ ಫ್ರೆಂಡ್ಸ್. ಸಾಧ್ಯವಾದಷ್ಟು ಈ ನಮ್ಮ ಜ್ಞಾನಕಾಶಿ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಜೈ ಹಿಂದ್.